ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಇವತ್ತು ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಆಪರ್ಚುನಿಟಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನೊಂದು ಬಂದ್ಬಿಟ್ಟು ವರ್ಕ್ ಫ್ರಮ್ ಆಫೀಸು. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ, ಯಾರ್ಯಾರು ನೀಡಲ್ಲಿ ಇದ್ದೀರಾ, ಈ ಎರಡು ಜಾಬ್ಗೂ ಅಪ್ಲೈ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ನೀವೇನಾದ್ರು ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ಇವಾಗ ವಿಡಿಯೋದಲ್ಲಿ ಮುಂದೆ ಹೋಗೋಕ್ಕೂ ಮುಂಚೆ ನಿಮ್ಗೆ ಏನಾದ್ರು ರೆಸ್ಯೂಮೆ ಮಾಡೋಕ್ಕೆ ಹೆಲ್ಪ್ ಬೇಕು ಅಂತ ಅಂದರೆ, ನಿಮಗೆ ಕೆರಿಯರ್ ಗೈಡೆನ್ಸ್ ಬೇಕು ಅಂತಂದರೆ, ಒನ್ ಟು ಒನ್ ಕನೆಕ್ಟ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಕೊಟ್ಟಿರೋ ಇಮೇಲ್ ಅಡ್ರೆಸ್ ಅಥವಾ ಇನ್ಸ್ಟಾಗ್ರಾಮ್ಗೆ DM ಮಾಡಿ ನಿಮ್ಮ ರಿಕ್ವೈರ್ಮೆಂಟ್ ಕೇಳ್ಕೊಂಡು ನಾವು ಒನ್ ಟು ಒನ್ ಕಾಲ್ನ ಸ್ಕೆಡ್ಯೂಲ್ ಮಾಡ್ತೀವಿ. ಸೊ ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಯಾವ್ಯಾವ ಜಾಬ್ ಏನೇನು ರಿಕ್ವೈರ್ಮೆಂಟ್ ಅಂತ ನೋಡ್ಕೊಂಬರೋಣ. ಫಸ್ಟ್ ಕಂಪ್ನಿ ಬಂದ್ಬಿಟ್ಟು ಪೇಟಿಎಮ್ ಅವರು. ಸೊ ಆಲ್ಮೋಸ್ಟ್ ಎಲ್ಲ ಕೇಳಿರ್ತೀರಾ. UPI ಅಂತಂದರೆ ಟ್ರಾನ್ಸಾಕ್ಷನ್, ಇದೊಂದು ಆ್ಯಪ್ ಕೂಡ ಆಗಿರುತ್ತೆ ಆನ್ಲೈನ್ ಟ್ರಾನ್ಸಾಕ್ಷನ್ಗೆ. ಸೊ ಇವರು ಯಾವ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ ಅಂತ ಅಂದರೆ, ಇದು ಟ್ಯಾಲೆಂಟ್ ಅಕ್ವಸೇಷನ್ ಹ್ಯೂಮನ್ ರಿಸೋರ್ಸ್ ಇಂಟರ್ನ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಇದು ಕಂಪ್ಲೀಟ್ ರಿಮೋಟ್ ಪೊಸಿಷನ್ ಆಗಿರುತ್ತೆ. ಇದು ಇಂಟರ್ನ್ಶಿಪ್ ಕೂಡ ಆಗಿರುತ್ತೆ. ಇಲ್ಲಿ ಯಾವುದೇ ರೀತಿ ಇದು ಹೈರಿಂಗ್ ಆಫೀಸ್ ಬಂದ್ಬಿಟ್ಟು ಡೆಲ್ಲಿಯಲ್ಲಿ, ಬಟ್ ಅಟ್ ಪ್ರೆಸೆಂಟ್ ಇವರು ರಿಮೋಟ್ ಲೊಕೇಶನ್ಗೆ ಹೈಯರ್ ಮಾಡ್ತಿರೋದು. ನಮ್ದು ಇಲ್ಲಿ ಜಾಬ್ ಮತ್ತು ಏನು ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದ್ರೆ, ಸೋರ್ಸ್ ಪೊಟೆನ್ಷಿಯಲ್ ಕ್ಯಾಂಡಿಡೇಟ್ ಥ್ರೂ ಆನ್ಲೈನ್ ಚಾನಲ್ ಅಂದರೆ ಸೋಷಿಯಲ್ ಪ್ಲಾಟ್ಫಾರ್ಮ್ ಆಫ್ ಪ್ರೊಫೆಷನಲ್ ನೆಟ್ವರ್ಕ್ ಅಂತಂದರೆ, ಇವಾಗ ಅಪ್ಲೈ ಮಾಡ್ತಿರ್ತಾರಲ್ಲ ಲಿಂಕ್ಡ್ಇನ್ಗಳಲ್ಲಿ, ನೌಕರಿಗಳಲ್ಲಿ, ಅದರಲ್ಲಿ ಪೊಟೆನ್ಷಿಯಲ್ ಕ್ಯಾಂಡಿಡೇಟ್ನ ನಾವು ಸರ್ಚ್ ಮಾಡಬೇಕಾಗಿರುತ್ತೆ ಅವ್ರದ್ದು ರೆಸ್ಯೂಮೆ ನೋಡಿಕೊಂಡು. ಇಲ್ಲಿ ಪ್ಲಾನ್ ಇಂಟರ್ವ್ಯೂ ಆ್ಯಂಡ್ ಸೆಲೆಕ್ಷನ್ ಪ್ರೊಸೀಜರ್ ಇನ್ಕ್ಲೂಡಿಂಗ್ ಸ್ಕ್ರೀನಿಂಗ್, ಕಾಲ್, ಅಸೆಸ್ಮೆಂಟ್ ಆ್ಯಂಡ್ ಇನ್ ಪರ್ಸನ್ ಇಂಟರ್ವ್ಯೂಸ್ ಅಂತಂದರೆ, ಇವಾಗ ಅವ್ರದ್ದು ರೆಸ್ಯೂಮೆ ಶಾರ್ಟ್ ಲಿಸ್ಟ್ ಆಗಿರುತ್ತೆ ಅಂತ ಅಂದ್ಕೊಡಿ. ಯಾಕಂದರೆ ನಮ್ಮದು ರಿಕ್ವೈರ್ಮೆಂಟ್ ತಕ್ಕನಾಗಿ ಅವ್ರದ್ದು ರೆಸ್ಯೂಮೆ ಮತ್ತು ಎಕ್ಸ್ಪೀರಿಯೆನ್ಸ್ ಎಲ್ಲ ಮ್ಯಾಚ್ ಆಗ್ತಿರುತ್ತೆ. ಸೊ ನಾವು ಅವಾಗ ಅವ್ರಿಗೆ ಕಾಲ್ ಮಾಡಬೇಕು. ಕಾಲ್ ಮಾಡಿಬಿಟ್ಟು ಈ ಥರ ಓಪನಿಂಗ್ಸ್ ಇದೆ ಅಂತ ಎಲ್ಲ ಹೇಳ್ಬಿಟ್ಟು ಅವ್ರ ಎಕ್ಸ್ಪೀರಿಯೆನ್ಸ್ ಎಲ್ಲ ತೊಗೊಂಡು ಸ್ವಲ್ಪ ಡೀಟೇಲ್ಸ್ನ ಬರ್ಕೋಬೇಕಾಗಿರುತ್ತೆ. ಅಂದರೆ ಯಾರೇ ಶಾರ್ಟ್ ಲಿಸ್ಟ್ ಆಗಿರುತ್ತೆ ಅಂತಂದರೆ, ಯಾವ್ಯಾವ ಶಾರ್ಟ್ ಲಿಸ್ಟ್ ರೆಸ್ಯೂಮೆ ಇರುತ್ತೆ ಅವ್ರದ್ದು ಇನ್ಫಾರ್ಮೇಷನ್ನ ತೊಗೊಂಡು ನಾವು ಫ್ರೆಷರ್ ಆಗಿರೋ ಅಸೆಸ್ಮೆಂಟ್ ಇರುತ್ತೆ, ಇನಿಷಿಯಲ್ ರೌಂಡು ಅಸೆಸ್ಮೆಂಟ್ನ ಸೆಂಡ್ ಮಾಡಬೇಕು ಅವ್ರ ಇಮೇಲ್ ಅಡ್ರೆಸ್ಗೆ. ಅಥವಾ ಎಕ್ಸ್ಪೀರಿಯನ್ಸ್ಡ್ ಆಗಿದ್ದರೆ ಸ್ಕ್ರೀನಿಂಗ್ ರೌಂಡು, ಫಸ್ಟ್ ಟೆಕ್ನಿಕಲ್ ರೌಂಡು, ಸೆಕೆಂಡ್ ಟೆಕ್ನಿಕಲ್ ರೌಂಡ್ ಎಲ್ಲ ಇರುತ್ತೆ. ಅದನ್ನೆಲ್ಲ ನಾವು ಅವ್ರಿಗೆ ಟೈಮ್ಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಬೇಕು. ಈ ಟೈಮಲ್ಲಿ ಇದೆ, ಅಟೆಂಡ್ ಆಗಿ ಈ ಡೇಟ್ಗೆ ಅಂತ ಎಲ್ಲ ಹೇಳ್ಬಿಟ್ಟು. ಅಸೆಸ್ ಕ್ಯಾಂಡಿಡೇಟ್ ಇನ್ಫಾರ್ಮೇಷನ್ ಇನ್ಕ್ಲೂಡಿಂಗ್ ರೆಸ್ಯೂಮೆ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಯೂಸಿಂಗ್ ಅವರ್ ಅಪ್ಲಿಕೇಶನ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತಂದರೆ ATS. ಇವಾಗ ATSಗೆ ಹಾಕಿರ್ತಾರೆ ಅಂದ್ಕೊಳ್ಳಿ ರೆಸ್ಯೂಮೆನ, ಅಲ್ಲಿ ಶಾರ್ಟ್ ಲಿಸ್ಟ್ ಆಗಿರೋ ಸ್ವಲ್ಪ ಜನ ಇರ್ತಾರೆ. ಅವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್, ಅವ್ರದ್ದು ರೆಸ್ಯೂಮೆ ಎಲ್ಲ ನಾವು ತೊಗೊಂಡು, ಅಂದರೆ 1000 ಜನ ಅಪ್ಲೈ ಮಾಡಿದ್ರೆ 100 ಜನ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ. ಅವ್ರದ್ದು ಇನ್ಫಾರ್ಮೇಷನ್ ಎಲ್ಲ ನಾವು ತೊಗೋಬೇಕು. ಇಲ್ಲಿ ಇವ್ರದ್ದು ಇಷ್ಟ ನಮ್ಮದು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಈ ಜಾಬಲ್ಲಿ. ಇನ್ನು ರಿಕ್ವೈರ್ಮೆಂಟ್ ಏನು ಸ್ಕಿಲ್ಸ್ ಇರಬೇಕು ಅಂದರೆ, ರೀಸೆಂಟ್ ಗ್ರ್ಯಾಜುಯೇಟ್ ಅಥವಾ ಇನ್ನು ಸ್ಟಡಿ ಮಾಡ್ತಿರೋರು ಅಪ್ಲೈ ಮಾಡ್ಬೋದು. ಸ್ಟೂಡೆಂಟ್ಸ್ಗಳು ಅಪ್ಲೈ ಮಾಡ್ಬೋದು, ಯಾಕೆಂದರೆ ಇದು ಇಂಟರ್ನ್ಶಿಪ್ ಆಗಿರೋದ್ರಿಂದ. ಈಗ ಎನಿ ಗ್ರ್ಯಾಜುಯೇಟ್ ಕೂಡ ಅಪ್ಲೈ ಮಾಡ್ಬೋದು. ಪ್ರಿಫರೇಬಲಿ MBA ಆದವ್ರಿಗೆ ಪ್ರಿಫರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಈಗ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ನೋಡೋಣ. ಇಲ್ಲಿ ಜಾಬ್ಗೆ ಫಸ್ಟ್ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ಅಂತಂದರೆ, ಇಲ್ಲಿ ಗೂಗಲ್ಗೆ ಹೋಗಿ ಗೂಗಲಲ್ಲಿ ಪೇಟಿಎಮ್ ಅಂತ ಟೈಪ್ ಮಾಡಿ, PAYTM ಅಂತ ಹಾಕ್ಬಿಟ್ಟು ಕೆರಿಯರ್ಸ್ ಅಂತ ಹಾಕಿ, ಸೊ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಸೊ ಸರ್ಚ್ ಕೊಟ್ಟಾದಮೇಲೆ ಕೆಳಗಡೆ ಹಂಗೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋಗಿ, ನಿಮಗೆ ಯಾವುದಾದ್ರು ರೋಲ್ ಇಂಟ್ರೆಸ್ಟ್ ಇದೆ ಅದೆಲ್ಲ ಹಾಕ್ಕೊಳ್ಳಿ. ಸೊ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋದರೆ ಇಲ್ಲಿ ನೋಡಿ ಲಿಂಕ್ಡ್ಇನ್ ಪೇಟಿಎಮ್ ಜಾಬ್ಸ್ ಅಂತ ಬರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದು ಕ್ಲಿಕ್ ಮಾಡಿದ್ರೆ ಇಲ್ಲಿ ಜಾಬ್ಸ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಹಂಗೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋದರೆ ಇಲ್ಲಿ ನೋಡಿ ಸಿಗುತ್ತೆ ಟ್ಯಾಲೆಂಟ್ ಅಕ್ವಸೇಷನ್ ಹ್ಯೂಮನ್ ರಿಸೋರ್ಸ್ ಇಂಟರ್ನ್ ಪೇಟಿಎಮ್ ಅಂದ್ಬಿಟ್ಟು. ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ಅಪ್ಲೈ ಅಂತ ಕೊಡೋಣ. ಸೊ ಕೊಟ್ಟಾಗ ಇಲ್ಲಿ ನಮ್ಮದು ನೇಮ್ ಕೇಳ್ತಿದ್ದಾರೆ, ಜೆಂಡರ್ ಕೇಳ್ತಿದ್ದಾರೆ, ಮತ್ತು ಕಾಂಟ್ಯಾಕ್ಟ್ ನಂಬರು, ಇಮೇಲ್ ಅಡ್ರೆಸ್ಸು, ಮತ್ತು ಯಾವ ಲೊಕೇಶನ್ ಕರೆಂಟ್ ಲೊಕೇಶನ್ ಏನು ಅಂತ ಕೇಳ್ತಿದ್ದಾರೆ, ಮತ್ತು ಹೈಯೆಸ್ಟ್ ಕ್ವಾಲಿಫಿಕೇಷನ್ ಏನು ಅಂತ ಕೇಳ್ತಿದ್ದಾರೆ, ಅದು ಹಾಕ್ಕೊಳ್ಳಿ. ಮತ್ತು ಟ್ಯಾಲೆಂಟ್ ಅಕ್ವಸೇಷನಲ್ಲಿ ಎಕ್ಸ್ಪೀರಿಯೆನ್ಸ್ ಇದೆ ಅಂತ ಕೇಳ್ತಿದ್ದಾರೆ, ಎಸ್ ಇದೆ ಎಸ್ ಹಾಕ್ಕೊಳ್ಳಿ, ಇಲ್ಲ ನೋ ಹಾಕ್ಕೊಳ್ಳಿ. ಮತ್ತು ನಮ್ಮದು ಲ್ಯಾಪ್ಟಾಪ್ ಇದೆ ನಾವು ಓನಾಗಿ ಅಂತ ಕೇಳ್ತಿದ್ದಾರೆ, ಎಸ್ ಹಾಕ್ಕೊಳ್ಳಿ, ಯಾಕೆಂದರೆ ಸೆಲೆಕ್ಟ್ ಆದರೆ ತೊಗೋಬೋದು. ಮತ್ತು ಇಲ್ಲಿ ನಿಮ್ಮ ರೆಸ್ಯೂಮನ್ನ ಅಪ್ಲೋಡ್ ಮಾಡಿ ಸಬ್ಮಿಟ್ ಕೊಡಿ. ಸೊ ಯಾರ್ಯಾರಿಗೆ ರೆಸ್ಯೂಮೆ ಶಾರ್ಟ್ ಲಿಸ್ಟ್ ಆಗುತ್ತೆ ಇವ್ರ ಕಡೆಯಿಂದ ಮೇಲ್ ಕೂಡ ಬರುತ್ತೆ. ಸೊ ಇಂಟ್ರೆಸ್ಟ್ ಇರೋರೆಲ್ಲ ಈ ಜಾಬ್ಗೆ ಅಪ್ಲೈ ಮಾಡಿ. ಇದೊಂದು ಗುಡ್ ಆಪರ್ಚುನಿಟಿ. ಆ್ಯಕ್ಚುಲಿ ಇದು ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಸೆಕೆಂಡ್ ಕಂಪ್ನಿ ನೋಡೋಣ. ನಾನು ಆಗಲೇ ಹೇಳ್ದಂಗೆ ಇದು ವರ್ಕ್ ಫ್ರಮ್ ಆಫೀಸ್ ಆಗಿರುತ್ತೆ. ಇದು ಯಾವುದೇ ರೀತಿ ಹೋಮ್ ಅಥವಾ ಹೈಬ್ರಿಡ್ ಯಾವುದೇ ರೀತಿ ಇರಲ್ಲ, ಕಂಪ್ಲೀಟ್ ವರ್ಕ್ ಫ್ರಮ್ ಆಫೀಸ್ ಆಗಿರುತ್ತೆ. ಇವರು ಫ್ರೆಷರ್ಸ್ಗೆ ಹೈಯರ್ ಮಾಡ್ತಿದ್ದಾರೆ. ಇಂಟ್ರೆಸ್ಟ್ ಇರೋರು ಈ ಜಾಬ್ಗೆ ಅಪ್ಲೈ ಮಾಡಿ. ನಾನು ಇದರಲ್ಲಿ 2 ಜಾಬ್ ಹೇಳ್ತೀನಿ. ಲೊಕೇಶನ್ ಬಂದುಬಿಟ್ಟು ಬ್ಯಾಂಗ್ಳೂರು ಒಂದು ಮತ್ತು ಮುಂಬೈ ನೋಯ್ಡಾ ಒಂದು. ಸೊ ನಿಮ್ಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಮತ್ತು ಯಾವುದಕ್ಕೆ ಎಲಿಜಿಬಲ್ ಇದ್ದೀರಾ ಅದಕ್ಕೆ ಅಪ್ಲೈ ಮಾಡ್ಕೊಳ್ಳಿ ಇವಾಗ. ಸೊ ಈಗ ಒಂದೊಂದೇ ಜಾಬ್ ನೋಡೋಣ. ಸೆಕೆಂಡ್ ಕಂಪ್ನಿ ಬಂದ್ಬಿಟ್ಟು ಮೆಡಿ ಅಸಿಸ್ಟ್ ಅಂತ ಅಂದ್ಬಿಟ್ಟು, ಇದೊಂದು ಮೆಡಿಕಲ್ ಇಂಡಿಯಾ ಕಂಪ್ನಿನೇ. ಇದು ಮೆಡಿಕಲ್ ಇನ್ಶೂರೆನ್ಸ್ ಕೊಡುತ್ತಲ್ಲ, ಹಿಂಗೆ
ಆಫೀಸ್ಗಳಲ್ಲಿ. ಸೊ ಆ ಥರ ಕಂಪ್ನಿ ಇದು. ನಂದು ಡೇಟಾ ಅನಲಿಸ್ಟ್ಗೂ ಇದೇ ಕಂಪ್ನಿಗೆ ಸೆಲೆಕ್ಟ್ ಆಗಿದ್ದು. ಇವರು ಯಾವ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ ಅಂತ ಅಂದರೆ ಎಕ್ಸಿಕ್ಯೂಟಿವ್ ಮತ್ತು ಸೀನಿಯರ್ ಎಕ್ಸಿಕ್ಯೂಟಿವ್ ರೋಲು ಅಕೌಂಟ್ ಮ್ಯಾನೇಜ್ಮೆಂಟ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಫಸ್ಟ್ ರೋಲ್ ಬಂದ್ಬಿಟ್ಟು ಇದು ಫ್ರೆಶರ್ಸ್ 0 to 5 years ಆಫ್ ಎಕ್ಸ್ಪೀರಿಯನ್ಸ್ ಇರೋರು ಅಪ್ಲೈ ಮಾಡ್ಬೋದು. ಇಲ್ಲಿ ಎನಿ ಗ್ರಾಜ್ಯುಯೇಟ್ಸ್ ಆಗಿರಬೇಕು. ಲೊಕೇಶನ್ ಬಂದ್ಬಿಟ್ಟು ಇದಕ್ಕೆ ಮುಂಬೈ ಅಥವಾ ನೋಯ್ಡಾ ಆಗಿರುತ್ತೆ. ಸೊ ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡಿ ಜಾಬ್ಗೆ. ಆಫ್ ದಿಸ್ ರೋಲ್ ಅಂತಂದ್ರೆ ಕಸ್ಟಮರ್ಸ್ ಐ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಇವರು ಇನ್ಶೂರೆನ್ಸ್ ಪ್ರೊವೈಡರ್ ಕಂಪ್ನಿ ಅಲ್ವಾ. ಸೊ ಅವ್ರದ್ದು ಕಸ್ಟಮರ್ಸ್ಗೆ ಐ ಸ್ಯಾಟಿಸ್ಫ್ಯಾಕ್ಷನ್ ಕೊಡಬೇಕು ಅಂತ ಹೇಳಿದ್ದಾರೆ. ನಮ್ದು ಇಲ್ಲಿ ಏನು ಡೇ ಟು ಡೇ ಆಕ್ಟಿವಿಟೀಸ್ ಅಂತ ಅಂದ್ರೆ ರಿಸೀವ್ ಅಂಡ್ ಚೆಕ್ ಕ್ಲೇಮ್ ಡಾಕ್ಯುಮೆಂಟ್ಸ್ ಫಾರ್ ದ ಕಂಪ್ಲೀಟ್ನೆಸ್ ಅಂಡ್ ಅಡ್ವೈಸ್ ಎಂಪ್ಲಾಯಿ ರಿಗಾರ್ಡಿಂಗ್ ಪೆಂಡಿಂಗ್ ಡಾಕ್ಯುಮೆಂಟ್ ಇಫ್ ಎನಿ ಅಂತಂದ್ರೆ ಇಲ್ಲಿ ಏನಾದರೂ ಪೆಂಡಿಂಗ್ ಈಗ ಕ್ಲೇಮ್ ಮಾಡ್ಕೊಂಡಿರ್ತಾರೆ ಅಲ್ವಾ ಇನ್ಶೂರೆನ್ಸ್ ತಗೊಂಡಿರೋರು, ಅವ್ರದ್ದೇನಾದ್ರು ಪೆಂಡಿಂಗ್ ಇದ್ರೆ ನಾವು ಅವ್ರಿಗೆ ರೆಫರ್ ಮಾಡಬೇಕು ಅಂತಂದ್ರೆ ಎಂಪ್ಲಾಯಿಗೆ ರೆಫರ್ ಮಾಡಬೇಕು ಎಂತಕ್ಕೆ ಪೆಂಡಿಂಗ್ ಇದೆ ಇದನ್ನ ಕಂಪ್ಲೀಟ್ ಮಾಡಿಕೊಡಿ ಅಂತ ಹೇಳ್ಬಿಟ್ಟು. ಮತ್ತೆ ಟ್ರ್ಯಾಕ್ ಆ್ಯಂಡ್ ಕಂಟ್ರೋಲ್ ಡಾಕ್ಯುಮೆಂಟು ಅಂತಂದರೆ ಅವ್ರದ್ದು ಈಗ ಒಂದು 5 days ಹೆಸರೇ ಇರುತ್ತೆ. ಕ್ಲೇಮ್ ಮಾಡಿದ ತಕ್ಷಣ ಯಾರಿಗೂ ಬರಲ್ಲ. ವಿತಿನ್ 5 days ಒಳಗಡೆ ನಿಮಗೆ ಸೆಟಲ್ಮೆಂಟ್ ಮಾಡಿಕೊಡ್ತೀವಿ ಅಂತ ಹೇಳಿರ್ತಾರೆ. ಅದಾದಮೇಲೂ ಬಂದಿಲ್ಲ ಅಂತಂದರೆ ನಾವು ಅದನ್ನ ಫಾಲೋ ಅಪ್ ಮಾಡಿ ಎಂತಕ್ಕೆ ಲ್ಯಾಗ್ ಆಗ್ತಿದೆ ಅಂತೆಲ್ಲ ಚೆಕ್ ಮಾಡಬೇಕಾಗಿರುತ್ತೆ. ಮತ್ತು ಫೀಡ್ಬ್ಯಾಕ್ ಅಂತಂದರೆ ಕಾರ್ಪೊರೇಟ್ಸ್ ಇಲ್ಲಿ ಆಲ್ಮೋಸ್ಟ್ ಕಾರ್ಪೊರೇಟ್ ಎಂಪ್ಲಾಯಿಗಳಿಗೆ ಇನ್ಶೂರೆನ್ಸ್ ಕೊಡೋ ಕಂಪ್ನಿ ಅವ್ರ ಕಡೆಯಿಂದ ಫೀಡ್ಬ್ಯಾಕ್ ತೊಗೋಬೇಕಾಗಿರುತ್ತೆ. ಯಾವ ಥರ ಇದೆ ಸರ್ವಿಸ್ ಅಂತ ಎಲ್ಲ ಹೇಳ್ಬಿಟ್ಟು ಇಶ್ಯೂ ಇದೆ ನೆಕ್ಸ್ಟ್ ಟೀಮ್ ಅವ್ರಿಗೆ ಎಸ್ಕಿಲೇಟ್ ಎಲ್ಲ ಮಾಡಬೇಕಾಗಿರುತ್ತೆ. ಮತ್ತು ಅವ್ರ ಕಡೆಯಿಂದೆಲ್ಲ ಫೀಡ್ಬ್ಯಾಕ್ ತಗೊಂಡು ನಮ್ಮ ಬೇರೆ ಬೇರೆ ಡಿಪಾರ್ಟ್ಮೆಂಟು ಕೊಡಬೇಕು ಯಾವುದ್ರಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕು ಅಂತ ಎಲ್ಲ. ಮತ್ತು ಟು ಅಟೆಂಡ್ ಎನಿ ಅದರ್ ಅಸೆಸ್ಮೆಂಟ್ ಅಸೈನ್ ಯು ಅಂತಂದರೆ ಟೈಮ್ ಟು ಟೈಮ್ಗೆ ಏನಾರು ಅಸೆಸ್ಮೆಂಟ್ ಏನಾರು ಇದ್ದರೆ ಅಥವಾ ಟ್ರೈನಿಂಗ್ ಏನಾರು ಇದ್ದರೆ ಅದನ್ನೆಲ್ಲ ಕರೆಕ್ಟಾಗಿ ಅಟೆಂಡ್ ಮಾಡಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ರೆಸ್ಪಾಂಡ್ ಟು ಕ್ವೇರೀಸ್ ಫ್ರಮ್ ದ ಎಂಪ್ಲಾಯಿ ಆಫ್ ದ ಕಾರ್ಪೊರೇಟ್ ಓವರ್ ದ ಫೋನ್. ಅಕಸ್ಮಾತ್ ಕಾರ್ಪೊರೇಟ್ ಕಡೆಯಿಂದ ಏನೋ ಕಾಲ್ ಫೋನ್ಸ್ ಬಂದರೆ ನಾವು ರೆಸ್ಪಾಂಡ್ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ. ಇಲ್ಲಿ ಟ್ರಾನ್ಸಾಕ್ಷನ್ ಆಕ್ಟಿವಿಟೀಸ್ ಏನು ನಮ್ದು ಏನು ಆ್ಯಕ್ಚುಯಲ್ ವರ್ಕ್ ಅಂದರೆ ಟು ಕ್ಯಾಂಡಿಡೇಟ್ ಕೋಆರ್ಡಿನೇಟ್ ವಿತ್ ದ ಇನ್ವಾಲ್ವ್ ಟೀಮ್ ಫಾರ್ ಕ್ಲೇಮ್ ರಿಸೀವಿಂಗ್ ಆ್ಯಂಡ್ ಕ್ಲೇಮ್ ರಿಜಿಸ್ಟ್ರೇಷನ್ ಅಂತಂದರೆ ಕ್ಲೇಮು ಏನಾದರೂ ರಿಜಿಸ್ಟ್ರೇಷನ್ ಬಂದಿದೆ ಅದನ್ನೇನೋ ಕ್ಲೇಮ್ ಮಾಡ್ಕೋತಾ ಇದ್ದೀವಿ ಅಂದರೆ ಅವ್ರ ಜೊತೆ ಎಲ್ಲ ಕೋಆರ್ಡಿನೇಟ್ ಮಾಡಿ ಕರೆಕ್ಟಾಗಿದೆಯಾ ಡಾಕ್ಯುಮೆಂಟ್ಸ್ ಎಲ್ಲ ಅಂತೆಲ್ಲ ಚೆಕ್ ಮಾಡಬೇಕಾಗಿರುತ್ತೆ ನಾವು. ಅಲೋಕೇಟಿಂಗ್ ನ್ಯೂ ಜನರೇಟೆಡ್ ಕ್ಲೇಮ್ ಟು ಪ್ರೊಸೆಸಿಂಗ್ ಟೀಮ್ ಫಾರ್ ದ ಆ್ಯಕ್ಷನ್ ಅಂತಂದರೆ ಬೇರೆ ಬೇರೆ ಟೀಮ್ ಅವ್ರಿಗೆಲ್ಲ ಅಂದರೆ ಅದನ್ನ ಕ್ಲೇಮ್ನ ಪ್ರೊಸೆಸ್ ಮಾಡೋಕ್ಕೆ ಏನು ನಾವು ಫಸ್ಟು ಅಕೌಂಟೆಂಟ್ ಚೆಕ್ ಮಾಡಿದ್ರೆ ತಾನೇ ಕರೆಕ್ಟಾಗಿದೆ ಕ್ಲೇಮ್ ಮಾಡ್ತಿರೋದು ಅಂತ ನೆಕ್ಸ್ಟ್ ಪ್ರೊಸೆಸ್ ಆಗೋದು ಅದನ್ನೆಲ್ಲ ಕರೆಕ್ಟಾಗಿ ಚೆಕ್ ಮಾಡಿಬಿಟ್ಟು ನೆಕ್ಸ್ಟ್ ಟೀಮವರು ಕಳಿಸ್ಕೊಡ್ಬೇಕು. ಮತ್ತು ಕೋಆರ್ಡಿನೇಟ್ ವಿತ್ ರೀಜನಲ್ ಏಜೆಂಟ್ಸ್ಗಳಿರ್ತಾರಲ್ಲ ಅವ್ರ ಜೊತೆ ಮತ್ತು ಕಸ್ಟಮರ್ಸ್ ಜೊತೆ ಏನಾದರೂ ರಿಲೇಟೆಡ್ ಕ್ವೇರೀಸ್ ಇದ್ದರೆ ಅವ್ರ ಜೊತೆ ಕೋಆರ್ಡಿನೇಟ್ ಮಾಡಿ ಅವ್ರಿಗೆ ಸೊಲ್ಯೂಷನ್ ಕೊಡಬೇಕು ಅಂತ ಹೇಳಿದ್ದಾರೆ. ಮತ್ತು ಆನ್ಸರಿಂಗ್ ಇನ್ಕಮಿಂಗ್ ಕಾಲ್ ಫ್ರಮ್ ದ ಕಸ್ಟಮರ್ ಏಜೆಂಟ್ ಇಂಟರ್ನಲ್ ಟೀಮ್ ಅಂತ ಅಂದರೆ ಕಾಲ್ಸ್ಗಳೇನಾರು ಬರ್ತಿದ್ರೆ ಫೋನಲ್ಲಿ ನಾವು ಅವ್ರಿಗೆ ಕ್ವೇರೀಸ್ಗಳನ್ನೆಲ್ಲ ಅಡ್ರೆಸ್ ಮಾಡಿಕೊಡ್ಬೇಕು ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ ಕೋಆರ್ಡಿನೇಟ್ ವಿತ್ ದ ಕ್ಯಾಶ್ ರೇಸ್ ಅಂತಂದರೆ ಇದು ಡೈರೆಕ್ಟ್ ಹಾಸ್ಪಿಟಲ್ಗೆ ಟ್ರಾನ್ಸ್ಫರ್ ಆಗೋದು ಇನ್ಶೂರೆನ್ಸ್ ಅಲ್ವಾ. ಸೊ ಅದರಲ್ಲಿ ನಾವು ಪ್ರೋಸೆಸ್ ಕರೆಕ್ಟಾಗಿ ಡಾಕ್ಯುಮೆಂಟ್ ಚೆಕ್ ಮಾಡಿ ಅವ್ರಿಗೆ ಆನ್ ಟೈಮ್ ಇನ್ ಟೈಮ್ ಅಂತಂದರೆ ಕರೆಕ್ಟಾಗಿ ಟೈಮ್ಗೆ ಅವ್ರಿಗೆ ಪ್ರೊಸೆಸ್ ಮಾಡಿಕೊಡ್ಬೇಕು ಕ್ಲೇಮ್ ಅಂತ ಹೇಳಿದ್ದಾರೆ. ಸೊ ಈ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ಅಂತಂದರೆ ರೆಸ್ಯೂಮೇನ ಇಲ್ಲಿ ಹೇಳ್ತೀನಿ ಆ ಇಮೇಲ್ ಅಡ್ರೆಸ್ಸು ಕೊಡಬೇಕಾಗುತ್ತೆ. ಟ್ಯಾಲೆಂಟ್ TALENT MEDIASSIST.in ಇವ್ರಿಗೆ ಯಾವುದು ಸಬ್ಜೆಕ್ಟ್ ಏನಂತ ಹಾಕಬೇಕು ಅಂತಂದರೆ ಎಕ್ಸಿಕ್ಯೂಟಿವ್ ಅಥವಾ ಸೀನಿಯರ್ ಎಕ್ಸಿಕ್ಯೂಟಿವ್ ಅಕೌಂಟ್ ಮ್ಯಾನೇಜ್ಮೆಂಟ್ ಅಂತ ಹಾಕ್ಬಿಟ್ಟು ನಿಮ್ಮದು ರೆಸ್ಯೂಮೆನ ಮತ್ತು ನಿಮ್ಗೆ ಏನೇನು ಸ್ಕಿಲ್ಸ್ ಇದೆ ಅದನ್ನ ಹಾಕ್ಬಿಟ್ಟು ಇವ್ರ ರೆಸ್ಯೂಮೆನ ಶೇರ್ ಮಾಡಿ ಇವರಲ್ಲೇ ಇನ್ನೊಂದು ಜಾಬ್ಗೂ ಹೈಯರ್ ಮಾಡ್ತಿದ್ದಾರೆ. ಅದ್ಯಾವುದು ಅಂತಂದರೆ ಇದನ್ನು ಫ್ರೆಶರ್ಸ್ಗೆ ಹೈಯರ್ ಮಾಡ್ತಿರೋದು. ಇದು ಬ್ಯಾಂಗ್ಳೂರು ಲೊಕೇಶನು ಮುಂಬೈ ಮತ್ತು ನೋಯ್ಡಾ ಇದೆ. ಸೊ ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡಿ. ಇದು ಮೆಡಿಕಲ್ ಆಫೀಸರ್ ರೋಲ್ಗೆ ಹೈಯರ್ ಮಾಡ್ತಿರೋದು. ಇಲ್ಲಿ ಯಾವುದೇ ಡಿಗ್ರಿ ಬೇಕು ಅಂತ ಅಂದರೆ BSc ನರ್ಸಿಂಗ್ ಆಗಿರೋರು, MBBS ಇಲ್ಲ BHMS BAMS ಆಗಿರೋರು, ಇಂಡಿಯನ್ ರಿಜಿಸ್ಟ್ರೇಷನ್ ಮ್ಯಾಂಡೇಟರಿ ಅಂದರೆ ಇಂಡಿಯಾದಲ್ಲೇ ಕಂಪ್ಲೀಟ್ ಮಾಡಿರಬೇಕು. ಇವರು ಈ ರೋಲ್ಗೆ ಅಪ್ಲೈ ಮಾಡ್ಬೋದು. 0 to 3 years ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಹೇಳಿದ್ದಾರೆ. ಜಾಬಲ್ಲಿ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಏನು ಅಂತ ಅಂದರೆ ಚೆಕ್ ದ ಮೆಡಿಕಲ್ ಅಡ್ಮಿಷನ್ಸ್ ಆಫ್ ಕ್ಲೇಮ್ ಬೈ ಕನ್ಫರ್ಮಿಂಗ್ ದ ಡಯಾಗ್ನೋಸಿಸ್ ಆ್ಯಂಡ್ ಟ್ರೀಟ್ಮೆಂಟ್ ಡೀಟೇಲ್ಸ್ ಅಂತಂದರೆ ಇವಾಗ ಏನೇನೋ ಕ್ಲೇಮ್ ಮಾಡ್ಬೋದಲ್ವಾ. ಸೊ ಇವರು ಮೆಡಿಕಲ್ ಆಫೀಸರ್ನ ಯಾಕೆ ಹೈಯರ್ ಮಾಡ್ತಿದ್ದಾರೆ ಅಂದರೆ ಇದಕ್ಕೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಇದೆನಾ ಇಲ್ಲ ಸುಳ್ಳು ಹೇಳ್ತಾ ಇದ್ದಾರೋ ಸುಮ್ಮನೆ ಬರ್ಸ್ಕೊಂಬಂದಿದ್ದಾರೋ ಕರೆಕ್ಟಾಗಿ ಪೇಷಂಟ್ ಅದೇ ಇನ್ಫೆಕ್ಷನಿಂದ ಸಫರ್ ಆಗ್ತಿದ್ದಾರೋ ಅಂತ ಎಲ್ಲ ಚೆಕ್ ಮಾಡಿ ನೆಕ್ಸ್ಟ್ ಕ್ಲೇಮ್ಗೆ ಸೈನ್ ಮಾಡಿಕೊಡ್ಬೇಕಾಗಿರುತ್ತೆ. ಇವರು ಎಸ್ಕ್ಯುಲೇಷನ್ ಎಲ್ಲ ಬಂದರೆ ಅದು ಕರೆಕ್ಟಾಗಿ ಹ್ಯಾಂಡಲ್ ಮಾಡಬೇಕಾಗಿರುತ್ತೆ. ಮತ್ತು ಇಲ್ಲಿ ಡಾಕ್ಯುಮೆಂಟ್ಸ್ ಏನೇನು ಸಬ್ಮಿಟ್ ಮಾಡಿದ್ದಾರೆ ಅದೆಲ್ಲ ಕರೆಕ್ಟಾಗಿ ವೆರಿಫೈ ಮಾಡಬೇಕು ಆಗಿರುತ್ತೆ. ಮತ್ತು ಇಲ್ಲಿ ಇಷ್ಟು ಇವ್ರದ್ದು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಆಗಿರುತ್ತೆ. ಇನ್ನು ಯಾವ ಥರ ಕ್ಯಾಂಡಿಡೇಟ್ನ ನೋಡ್ತಿದ್ದಾರೆ ಅಂದರೆ ಎರರ್ ಫ್ರೀ ಪ್ರೊಸೆಸಿಂಗ್ ಇರಬೇಕು, 100% ಅಕ್ಯುರೇಸಿ ಇರಬೇಕು. ಅವ್ರು ಏನೇ ಟೈಪ್ ಮಾಡಿದ್ರು
ಮತ್ತು ಇಲ್ಲಿ ಪ್ರೊಡಕ್ಟಿವಿಟಿ ಇರಬೇಕು, ಡೈಲಿ ಟಾರ್ಗೆಟ್ಸ್ ಏನಾರು ಇದ್ದರೆ ಅದನ್ನ ಅಚೀವ್ ಮಾಡಬೇಕು ಅಂತ ಹೇಳಿದ್ದಾರೆ. ಇನ್ನು ಟೆಕ್ನಿಕಲ್ ಸ್ಕಿಲ್ ಏನು ಬೇಕು ಅಂದರೆ ಬೇಸಿಕ್ ಕಂಪ್ಯೂಟರ್ ನಾಲೆಡ್ಜ್ ಇರಬೇಕು, ಮತ್ತು ಟೈಪಿಂಗ್ ಸ್ಕಿಲ್ಸ್, ಟೈಪ್ ಮಾಡೋಕ್ಕೆ ನಾಲೆಡ್ಜ್ ಇರಬೇಕು, ಮತ್ತು ಕಮ್ಯುನಿಕೇಷನ್ ಇರಬೇಕು, ಮತ್ತು ಡಿಸಿಷನ್ ಮೇಕಿಂಗ್ ಸ್ಕಿಲ್ಸ್ ಇರಬೇಕು ಅಂತ ಹೇಳಿದ್ದಾರೆ. ಇವ್ರಿಗೂ ಅಷ್ಟೇ ಸೇಮ್ talent@mediaassist.in ಇಮೇಲ್ಗೆ ಮೆಡಿಕಲ್ ಆಫೀಸರ್ ಅಂತ ಸಬ್ಜೆಕ್ಟ್ ಲೈನ್ ಹಾಕ್ಬಿಟ್ಟು ನಿಮ್ಮ ರೆಸ್ಯೂಮೇನ ಇಂಟ್ರೆಸ್ಟ್ ಇರೋರು ಶೇರ್ ಮಾಡಿ. ಇದೊಂದು ಗುಡ್ ಆಪರ್ಚುನಿಟಿ ಆ್ಯಕ್ಚುಲಿ. ಸೊ ಇದೊಂದು ಒಳ್ಳೆ ಕಂಪ್ನಿ, ಚೆನ್ನಾಗಿದೆ ರೋಲು. ಸೊ ಇಂಟ್ರೆಸ್ಟ್ ಇರೋರೆಲ್ಲ ಈ ಜಾಬ್ಗೂ ಅಪ್ಲೈ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ಸೊ ಈಗ ವಿಡಿಯೋನ ನೋಡೋದಕ್ಕೆ ಎಲ್ರಿಗೂ ಥ್ಯಾಂಕ್ಸ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು. ಬಾಯ್.